ನಮ್ಮನ್ನ ಯಾರು ನೋಡ್ಕೊಂತಿದ್ರಲ್ಲ ಅವ್ರ ಮಗಳಿಗೆ 2 ಹೆಣ್ಮಕ್ಳಿದ್ವು. ಹಾಗಾಗಿ ನನ್ಗೆ ಏನನ್ನೋರು ಅಂತಂದ್ರೆ ನಾನ್ ಪ್ರೆಗ್ನೆಂಟ್ ಇದ್ದಾಗ ಮೊದಲನೇದು ಹೆಣ್ಮಗುನೇ ಆಗ್ಬೇಕು ಅಂತ ಅನ್ನೋರು. ನನ್ಗೆ ಏನನ್ನಿಸ್ತಿತ್ತು ಅಂದ್ರೆ ನನಗೆ ಬಾಬಾಗೆ ಪ್ರಾರ್ಥಿಸಿದ್ದೆ ನಾನು ಅವ್ರಂಗೆಲ್ಲ ಅಂದಾಗ. ನನಗಿದ್ದದ್ದು ನನ್ನ ತಂಗಿ ಮೇಲೆ ಪ್ರೀತಿ. ಇವ್ರು ಯಾಕೆ ಹೀಗಂತಾರೆ, ಮೊದಲನೇದು ಹೆಣ್ಮಗು ಆಗ್ಬೇಕು, ಮಹಾಲಕ್ಷ್ಮಿ ಅಂತಾರೆ, ಇಲ್ಲ ಅಂತ ಅನ್ನಲ್ಲ. ಆದ್ರೆ ನನ್ನ ಆಸೆ ಇರೋದೇನು, ಯಾಕೆ ಮೊದಲನೇದು ಗಂಡ್ ಮಗು ಆಗ್ಬಾರ್ದು ಅಂತ ಇವ್ರು ನನ್ಗೆ ಈ ತರ ಬಯಸ್ತಿದ್ದಾರೆ ಅಂತ ಅನ್ಸೋದು. ಬಟ್ ನಾನು ಹೇಳ್ದಾಗ್ಲೆಲ್ಲ ನನಗೆ ಗಂಡ್ ಮಗು ಬೇಕು, ಬಾಬಾ ಆಶೀರ್ವಾದಿಸ್ತಾರೆ ಅಂತ ಹೇಳ್ದಾಗ್ಲೆಲ್ಲ ಅವ್ರು ನನಗೆ ಹೆಣ್ಮಗುನೇ ಆಗ್ಬೇಕು ಅಂತ ಅನ್ನೋದು ನನಗೆ, ಅವ್ರು ಎಷ್ಟೇ ಸಾಫ್ಟ್ ಆಗಿ ಹೇಳಿದ್ರು ಅದು ನನಗೆ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರ್ತಿತ್ತು. ಆದ್ರೆ ನಾನು ಬಾಬಾನ್ ಕಡೆ ಹೋಗಿ ಕುತ್ಕೊಂಡು ಒಬ್ಳೆ ಇದ್ದಾಗ ಪ್ರಾರ್ಥಿಸ್ತಿದ್ದೆ, ಬಾಬಾ ನನಗೆ ಗಂಡ್ ಮಗುನೇ ಬೇಕು, ನನಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತೇಳಿ ನಾನು ಪ್ರಾರ್ಥಿಸ್ತಿದ್ದೆ. ಬಟ್ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಬಾ ನನ್ ಜೊತೆಗಿದ್ದಾರೆ. ಅದು ಒಂದ್ ಮಾತು ಇದೆ, ಸಾಯಿ ಬಾಬಾ ಅಂದ್ರೆ ತಂದೆ ತಾಯಿ ಅನ್ನೋ ಅರ್ಥನ ಸೂಚಿಸುತ್ತೆ ಅಂತೇಳಿ. ನಾನ್ ಪ್ರೆಗ್ನೆಂಟ್ ಆದ್ರೆ ನನ್ಗೆ ಬಾಣಂತನ ಮಾಡೋರು ಯಾರು, ನನ್ನ ನೋಡೋರು ಯಾರು ಅಂತ ಕೇಳಿದಾಗ, ನನ್ನನ್ನ ಏನು ಮದ್ವೆ ಮಾಡ್ಕೊಟ್ರಲ್ಲ, ನನ್ನ ನೋಡ್ಕೊಂತಿದ್ರಲ್ಲ ಹಿರಿಯರು, ಅವರೇ ಏನಂದ್ರು, ಆ ತಾಯಿ ಏನಂದ್ರು ನನ್ಗೆ, ನಾನು ಡೆಲಿವರಿ ಎಲ್ಲ ಮಾಡ್ತೀನಿ, ನೋಡ್ಕೊತೀನಿ, ನೀನು ಬಂದರ ಬಾರಮ್ಮ ಅಂತ ಅಂದ್ರು. ಹೋದೆ ನಾನು. ಕೆಲವೊಂದು ಒಳ್ಳೆ ಗುಣನೂ ಇದೆ, ಕೆಲವೊಂದು ಕೆಟ್ಟ ಗುಣನೂ ಇದೆ. ಇಲ್ಲಿ ಅವ್ರ ಬಗ್ಗೆ ನಾನು ಕೆಟ್ಟದ್ದು ಎಲ್ಲಾನು ಹೇಳ್ತಿಲ್ಲ, ಇಲ್ಲಿಗೆ ಅವ್ರು ಕೆಟ್ಟವರು ಅಂತ ಹೇಳ್ತಿಲ್ಲ. ಆದರೆ ತಮ್ಮದು ಅಂತ ಹೇಳ್ಬಂದಾಗ ಜನರೆಲ್ಲರೂ ಸ್ವಾರ್ಥಗಳೇ ಆಗಿರ್ತಾರೆ. ಇನ್ನೊಂದು ತಂದೆ ತಾಯಿ ಇಲ್ಲ ಅಂತಂದ್ರೆ ಹೇಗೆ, ಎಷ್ಟು ಮಟ್ಟಿಗೆ ನಡೆಸ್ಕೊತಾರೆ ಅನ್ನೋದು ನಿಮ್ಗೆ ತಿಳಿದಿರೋ ವಿಷಯನೇ ಆಗಿರುತ್ತೆ ಅಲ್ವಾ. ಅದು ಒಂದು. ಇನ್ನೊಂದು, ಅಷ್ಟೆಲ್ಲ ಆಯ್ತು, ಕನ್ಸೀವ್ ಆದೆ, ಬಾಬಾನ ಆಶೀರ್ವಾದದಿಂದ ಪ್ರೆಗ್ನೆಂಟ್ ಇದ್ದಾಗ ಅಷ್ಟೆಲ್ಲ ಅವ್ರ ಮಾತುಗಳನ್ನೆಲ್ಲ ಸಹಿಸ್ಕೊಂಡೆ. ತುಂಬಾ ಟೆನ್ಷನ್ ಆಗ್ತಿತ್ತು. ಏನೇ ಟೆನ್ಷನ್ ಆದ್ರೂ ಏನೇ ಆದ್ರೂ ನಾನು ಬಾಬನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಬಾಬಿಗೆ ನಾನು ಪ್ರಾರ್ಥಿಸ್ತಿದ್ದೆ. ಅದ್ರಂತೆನೇ ನನ್ಗೆ ಡೆಲಿವರಿ ಟೈಮ್ ನಲ್ಲಿ ಇನ್ನೇನು ನನ್ಗೆ ವಾಪಸ್ ಗಂಡನ ಮನೆಗ್ ಬಂದು, ಅದು ಕೊರೋನಾ ಟೈಮ್ ನಲ್ಲಿ ನಾನು ತವ್ರ ಮನೆಯಲ್ಲೇ ಇದ್ನಲ್ವಾ, ವಾಪಸ್ ನಾನು ಗಂಡನ ಮನೆಗ್ ಬಂದು ಶ್ರೀಮಂತ ಎಲ್ಲ ಮಾಡಿಸ್ಕೊಂಡು ನಾನು ಹೋಗಿ ವಾಪಸ್ ಡೆಲಿವರಿಗೆ ಅಂತ ನಾನು ಹೋದ್ನಲ್ಲ, ಆಯ್ತಲ್ಲ. ಡೆಲಿವರಿ ಆಗಿ ಮನೆಗ್ ಬಂದಾಗ, ನಾನು ಪ್ರೆಗ್ನೆಂಟ್ ಇದ್ದಾಗ ಬಾಬಾ ಒಂದು ಸೂಚನೆ ಕೊಟ್ಟಿದ್ರು. ಹೇಳಿದ್ರು, ನೀನು ವಾತ ಪಿತ್ತ ಕಫಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ತೋತ್ರನ ಪಾರಾಯಣ ಮಾಡ್ಬೇಕು ನೀನು, ಇಲ್ಲಿರೋ ಮಗುವಿಗೆ ಆರೋಗ್ಯ ಸಮಸ್ಯೆ ಕಾಣುತ್ತೆ, ಕೆಮ್ಮು ನೆಗಡಿಗೆ ಅಂತ ಹೇಳಿತ್ತು. ಹಂಗಾಗಿ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಅಚ್ಯುತ ಅನಂತ ಗೋವಿಂದ ಅಂತೇಳಿ ಜಪ ಮಾಡ್ತಿದ್ದೆ. ಆದ್ರೆ ಅಷ್ಟೆಲ್ಲಾ ಜಪ ಮಾಡಿದ್ರುನು ಸ್ವಲ್ಪ ಶಕ ಅನ್ನೋದು, ನಮ್ ಕರ್ಮ ಅನ್ನೋದು ಇರುತ್ತಲ್ವಾ, ಆ ಕರ್ಮನ ನಾವು ಅನುಭವಿಸ್ಲೇಬೇಕಾಗಿತ್ತು. ತಾಯಿ ಮಗು ಹುಟ್ಟಿ 3 ತಿಂಗಳು ನಾನು ನನ್ ಮಗ ನೆಗಡೆನಲ್ಲಿ ಕಳೆದಿದೀವಿ. ಬಾಂತಿ ಆದ್ರೂ ಸಿಕ್ಕಾಪಟ್ಟೆ ನೆಗಡೆ, ನನಗೂ ಅವನಿಗೂ. ಅವನಂತೂ ಕಫಕ್ಕೆ ನನಗೆ ನಾನೇ ಅಲ್ಲಾಡ್ ಹೋಗ್ಬಿಟ್ಟಿದ್ದೆ. ಡಾಕ್ಟರ್ ಏನಂದ್ರು, ಅವನು ಡೆಲಿವರಿ ಏನು ಪಾಪು ಡೆಲಿವರಿ ಆಗಿ ಹೊರಗ್ ಬಂದಾಗ ಕ್ಲೀನ್ ಮಾಡಿದಾಗ ನೀಟಾಗಿ ಕ್ಲೀನ್ ಮಾಡಿಲ್ಲ ಮಗುಗೆ, ಹಾಗಾಗಿ ಸ್ವಲ್ಪ ಕಸ ಉಳಿದಿರೋದ್ರಿಂದ ಅದಕ್ಕೆ ಈ ತರ ನೆಗಡೆ ಜಲ್ದಿ ಹೋಗೋದಿಲ್ಲ ಅಂತ ಅಂದಿದ್ರು. ಇದು 1 ವರ್ಷದ ತನಕ ಇರುತ್ತೆ ಅಂತಾನು ಅಂದಿದ್ರು. ನನಗೆ ಅದು ಭಯ ಇತ್ತು. ಯಾಕೆ ಬಾಬಾ ಅಷ್ಟೆಲ್ಲಾ ಮಾಡಿದ್ರು, ನೀವ್ ಹೇಳಿದ್ದು ನನಗೆ ಜಪ ಮಾಡು ಅಂದ್ರೆ, ಅದೆಲ್ಲ ಮಾಡಿದ್ರು ನನ್ ಮಗುಗೆ ಯಾಕೆ ಈ ತರ ಅಂತ ನಾ ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತೆ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಜಪ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಊರಿಗೆ ಬಂದೆ, ಗಂಡನ ಊರಿಗೆ ಬಂದಾದ್ಮೇಲೆ ಮತ್ತೆ ಹಿಂಗೆ ಅಂದ್ರೆ ಮ್ಯಾಜಿಕ್ ಅನ್ನೋ ರೀತಿ ಆರಾಮಾಗ್ಬಿಟ್ಟ. ಅಲ್ಲಿವರೆಗೂ 3 ತಿಂಗಳು ಸ್ವಲ್ಪ ಜಾಸ್ತಿ ಕಷ್ಟಪಟ್ವಿ. 3 ತಿಂಗಳು ಆಗ್ತಾ ನನ್ನ ಜಪ ಹೇಗೆ ಮಾಡ್ತಾ ಬಂದ, ಬಾಬಾ ಹೇಳಿದ್ದೇನ ಕಮ್ಮಿ ಆಗ್ತಾ ಬಂತು. ವಾಪಸ್ ಇಲ್ಲಿಗೆ ಬಂದು ಚೆಕ್ 1 ವರ್ಷ ತನಕ ಹೋಗೋದಿಲ್ಲ ಅಂತ ಏನ್ ಅಂದಿದ್ರಲ್ಲ, ಅದು 8 ತಿಂಗಳಿಗೆಲ್ಲ ಅಂದ್ರೆ ಅವ್ನ ನೆಗಡೆದಿಂದ ಅವ್ನು ಆರಾಮಾಗಿದ್ದೆ, ನಾನು ಸಂಪೂರ್ಣವಾಗಿ ಆರಾಮಾಗಿದ್ದೆ. ಬಾಬಾ ಏನ್ ಹೇಳ್ತಾರೋ ಹಾಗಾಗತ್ತೆ. ಅದ್ರ ಜೊತೆಗೆ ಅವ್ರು ಪರಿಹಾರನೂ ಕೊಟ್ಟಿರ್ತಾರೆ. ನಾವು ಪರಿಹಾರದ ಮೇಲೆ ಫೋಕಸ್ ಮಾಡ್ಬೇಕು. ಜನರು ನಾವುಗಳು ಏನ್ ಮಾಡ್ತೀವಿ, ಇಂಥ ಕಷ್ಟ ಬರುತ್ತೆ ಅಂತ ತಕ್ಷಣ ನಾವು ಕಷ್ಟದ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ. ನಾನು ಇಂಥ ಕಷ್ಟ ಬರುತ್ತೆ ಅಂತ ಅವ್ನು ಹೇಳಿದ್ರು ಅಲ್ಲಿ ಒಂದು ಪರಿಹಾರ ಕೊಟ್ಟಿದ್ದೆ, ಅದನ್ನ ನಾನು ಫೋಕಸ್ ಮಾಡಿದೆ. ಅದರಿಂದ ನಾನು ಏನು ಜಪ ಮಾಡಿದ್ರಿಂದ ನನ್ ಮಗ ನಾನು ಶೀಘ್ರವಾಗಿ ಆರಾಮಾದ್ವಿ. ಡಾಕ್ಟರ್ ಏನಂದ್ರು 1 ವರ್ಷ ಹಿಂಗಾದ್ರೂ ಆರಾಮ ಆಗಲ್ದಿಲ್ಲ ಅಂತ ಅಂದಿದ್ರಲ್ಲ, ಅದು ಅನ್ಬಿಲಿವಬಲ್ ಅನ್ನೋ ತರ 8 ಮಂತ್ಸಿಗೆಲ್ಲ ಅವನು ಆರಾಮಾಗಿ ಹೋಗ್ಬಿಟ್ಟಿದ್ದ. ಅದು ಒಂದು ಖುಷಿ. ಈಗ್ಲೂ ನಮಗೆ ನೆಗಡೆ ಬರದೇ ಇದೆ, ತಾಯಿ ಮಗನ್ಗೆ ಆರೋಗ್ಯವಾಗಿದ್ದೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಹಂತ ಏನು ಅಂತಂದ್ರೆ, ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತಿದೀವಿ ಹೇಗೆ ಅಂತೇಳಿ. ನಾವು ಬೆಳಿಬಾರ್ದು, ನಾವು ಬೆಳೆದ್ರೆ ಅವ್ರು ಬೇರೆ ಮಕ್ಕಳಿಗೆ ಕೆಟ್ಟದ್ದಾಗುತ್ತೆ, ಕೈ ಬಿಟ್ಬಿಡ್ತಾರೆ, ಇವ್ರು ಸೆಟಲ್ ಆದ್ರೆ ಅನ್ನೋ ನೆಗೆಟಿವ್ ಪೀಪಲ್ಸ್ ಜಾಸ್ತಿ ಇದಾರೆ ನನ್ನ ಸರೌಂಡಿಂಗು. ಅವರು ಒಟ್ಟು ನೆಗೆಟಿವ್ ವೈಬ್ಸ್ ನ ನನಗೆ ಸೆಂಡ್ ಮಾಡ್ತಾ ಇದ್ದಾರೆ. ನನಗದು ರಿಯಲೈಸ್ ಆಗ್ತಿದೆ, ಇಂಥವ್ರ ಕಡೆಯಿಂದನೇ ಇಂಥ ಫೀಲಿಂಗ್ ಬರ್ತಿದೆ, ನಮ್ ಇಮೇಜ್ ನ ಹಾಳು ಮಾಡ್ತಿದ್ದಾರೆ, ಅನ್ನೆಸೆಸರಿ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅನ್ನೋದು ಎಲ್ಲ ರಿಯಲೈಸೇಷನ್ ಆಗಿತ್ತು. ಏನ್ ಮಾಡ್ಬೇಕು ನಾವು ಸ್ಟೇಬಲ್ ಆಗಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ ನಾವ್ ಇಲ್ಲಿ ಏನೇ
ಪ್ರಯತ್ನ ಮಾಡ್ತಿದ್ರು ನಮಗೆ ಕೈ ಹಿಡಿತಿಲ್ಲ ಅಂತಂದಾಗ ನಾವು ಅದಕ್ಕೆ ಅಡಿಷನಲ್ ದಾರಿಗಳನ್ನ ಹುಡ್ಕೋಬೇಕಾಗುತ್ತೆ. ಅದ್ರ ಪ್ರಕಾರ ನನಗೆ ಮೆಡಿಟೇಷನ್ ಸಿಕ್ತು, ಹೀಲಿಂಗ್, ರೇಖಿ ಕಲಿತೆ ಬಾಬಾನ ಆಶೀರ್ವಾದದಿಂದ, ದುಡ್ಡು ಹಿಂಗ ಅರೇಂಜ್ ಆಯ್ತು. ಅದು ಅದು ಎಷ್ಟು ಈಸಿ ಅಂದ್ರೆ, ಎಷ್ಟು ಚಂದ ಅಂದ್ರೆ, ಬಾಬಾ ಹೇಳ್ದೆ ನಿಮ್ಗೆ ದಕ್ಷಿಣದ ಕಡೆಯಿಂದ ಒಬ್ರು ವ್ಯಕ್ತಿ ಸಹಾಯ ಮಾಡ್ತಾರೆ ಅಂತೇಳಿ. ಅದರಂತ ದುರುಗ್ ರಿಲೇಟಿವ್ಸ್ ಅಂತ ಒಬ್ಬ ತಮ್ಮ ನನಗೆ ಸಿಕ್ದ. ಆ ತಮ್ಮ ನನಗೆ ಎಷ್ಟು ಅಂದ್ರೆ ಸ್ವಂತ ನಮ್ಮ ಅಮ್ಮನ ಹುಟ್ಟಿದ್ದು ಅಷ್ಟು ಸಪೋರ್ಟ್ ಇರ್ತಿದ್ರು ಇಲ್ಲ ಅಂತ ಕ್ಲೋಸ್, ಅಂತ ಬಾಂಡೇಜ್. ನಮ್ಮ ಮನೆಯವ್ರು ಅಷ್ಟೇ ಏನಮ್ಮ ಅವನು ಎಷ್ಟು ಎಷ್ಟು ರೆಸ್ಪೆಕ್ಟ್ ಅಂದ್ರೆ ನಮ್ಮ ಮನೆಯವ್ರ ಮೇಲೂ ಮಾಮ ಅಷ್ಟು ಪ್ರೀತಿ. ನಮ್ಮ ಮನೆಯವ್ರಿಗೂ ಕೂಡ ಸರ್ಪ್ರೈಸ್ ಆಗಿ ಹೋಗ್ಬಿಟ್ರು. ಅದು ಹೆಂಗೆ ಅಂದ್ರೆ ಬಾಬಾ ಹೇಳಿದ ರೀತಿನೇ ಆಗ್ತಾ ಇದೆಯಲ್ಲ ಜೀವನದಲ್ಲಿ ಅಂತೇಳಿ. ಬಾಬಾನ ಆಶೀರ್ವಾದ ಕೃಪೆಯಿಂದ ರೇಖಿ ಕಲಿತೆ, ಮತ್ತೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡೆ, ಡಿವೈನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡೆ. ಆಮೇಲೆ ಯೂಟ್ಯೂಬ್ ಚಾನಲ್, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಕೂಡ ಒಂದು ಮಿರಾಕಲ್ಲೇ. ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಕ್ರಿಯೇಟ್ ಮಾಡು ಏನಾದ್ರು ಒಂದು ಆಗುತ್ತೆ ಅಂತ ಅಣ್ಣ ಅಂದಿದ್ದೆ. ಯಾವ ವಿಷಯವಾಗಿ ಸಾಯಿಬಾಬಾನ ಹೆಸರು ಮಿರಾಕಲ್ ಸಲುವಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಆಯ್ತಂತ ಕ್ರಿಯೇಟ್ ಮಾಡಿದೆ ನಾನು. ಅದು ಹೆಂಗೆ ಫಸ್ಟ್ 1 ತಿಂಗಳೆಲ್ಲ ಚೆನ್ನಾಗಿ ಹೋಯ್ತು. ಅದಾದ್ಮೇಲೆ 1 ತಿಂಗಳು ಗ್ಯಾಪ್ ಆಯ್ತು. ಕಂಟೆಂಟ್ ನ ಹೇಗೆ ಪಡಿಬೇಕು, ಕಂಟೆಂಟ್ ನಾನು ಒಂದು ಅನ್ಕೊಂಡಿದ್ದೆ ಏನಂತ ಹೇಳಿ, ಜನರ ಒಂದು ಎಕ್ಸ್ಪೀರಿಯನ್ಸ್ ನ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ. ಇನ್ನೂ ಹೆಚ್ಚಿನದ ಏನೋ ಕೊಡ್ಬೇಕು ಬಾಬಾ ನನ್ನ ಜನರಿಗೆ ಅಂತ ಅನಿಸ್ತಾಗ ನಮಗೆ ಟ್ಯಾರೋಟ್ ಅಂತೇಳಿ ಅಂತೇಳಿ ನನ್ನ ಇಂಟ್ಯೂಷನ್ ಹೇಳ್ತು. ಅದನ್ನು ಕಲ್ತು ಇವಾಗ ಅದನ್ನು ಮಾಡ್ತಿದ್ದೀನಿ. ಆಮೇಲೆ ಅದರಲ್ಲಿ ಒಂದೊಂದು ಹೆಜ್ಜೆನಲ್ಲೂ ನನಗೆ ಇಂಥದ್ದಿಲ್ಲ ಇದು ಬೇಕು ಬಾಬಾ ಬೇಕು ಅಂತಂದಂಗೆಲ್ಲ ಒಂದೊಂದೇ ಎಲ್ಲ ಅರೇಂಜ್ ಮಾಡ್ಕೊಟ್ಟ ಬಾಬಾ. ಅದು ಹೇಗೆ ಅಂತ ಅಂದ್ರೆ ನಾನೇ ಸರ್ಪ್ರೈಸ್ ಆಗ್ತಿದ್ದೀನಿ. ನನ್ಗೆ ಆಶ್ಚರ್ಯ, ಯಾಕಿದು ಹೇಗಿದು. ಒಂದೊಂದ್ಸಲಿ ಬೇಡ್ಕೊಂಡು ಜಲ್ದಿ ಆಗೋದಿಲ್ಲ. ಅದನ್ನೂ ನಡೆದಿದ್ದಾವೆ ಜೀವನದಲ್ಲಿ. ಶಿರಡಿಗೆ ನಾನು ಇದುವರೆಗೂ ಒಂದು 3 ಸಲ ಹೋಗಿ ಬಂದಿದ್ದೀನಿ ಅಷ್ಟೇ. 3 ಸಲ ಹೋಗಿ ಬಂದು ಫಸ್ಟಿಗೆ ಒಂದ್ಸಲಿ ಚೆನ್ನಾಗಿ ದರ್ಶನ ಆಯ್ತು. ಇನ್ನೊಂದ್ಸಲಿ ಹೆಂಗೆ ಅಂದ್ರೆ ಬಾಬಾ ಒಂದ್ ಮಾತು ಹೇಳ್ತಾರಲ್ಲ, ಕೆಲಸ ಮುಗಿದ ತಕ್ಷಣ ನೀನ್ ಹೋಗ್ಬಿಡಿ, ನಿಂದೇನೋ ಒಂದ್ ಕೆಲಸ ಇದೆ ಅಂತ ಹೇಳಿ ಕಳಿಸ್ಬಿಡ್ತೀರಲ್ಲ ವಾಪಸ್. ಅದೇ ತರ ಓಡ್ಕೊಂಡು ಹೋಗಿ ದರ್ಶನ ಮಾಡಿದ್ವಿ, ಓಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ಒಂದೇ ದಿನದಲ್ಲಿ ಅದು ಮುಗ್ದೋಗ್ಬಿಡುತ್ತೆ. ಅದೊಂದ್ ಸ್ವಲ್ಪ ಬೇಜಾರಾಯ್ತು ನನ್ಗೆ ಅಲ್ಲಿ ಇರ್ಲಿಲ್ಲ ಅನ್ನೋದು. 3ನೇ ಸಲ ಹೋದಾಗಂತೂ ರಿಲೇಟಿವ್ಸ್ ಜೊತೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಜಗಳ ಆಯ್ತು. ಎಷ್ಟು ಕ್ಲೋಸ್ ಇದ್ವಿ ಅಂತ ಅಂದ್ರೆ ಆ ಕ್ಲೋಸ್ನೆಸ್, ಆ ಬಾಂಡೇಜ್ ಸ್ವಂತ ಅಕ್ಕ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಲೋಸ್ ಆಗಿದ್ವಿ. ಅವ್ರ ಜೊತೆ ಜಗಳ ಆಯ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ನಂದು ಕೆಲವು ತಪ್ಪಿದ್ವು, ಅವರವು ಇದ್ವು. ಆಮೇಲೆ ನಾನು ಬಾಬಂಗೆ ಪ್ರಾರ್ಥಿಸಿದ್ದೆ. ಅದಾದ್ಮೇಲೆ ಅವ್ರ ಜೊತೆ ಮಾತುಕತೆ ಎಲ್ಲ ಕಮ್ಮಿ ಆಗಿ 1 ವರ್ಷ ಆಗೋಗ್ಬಿಡ್ತು. ಬಾಬಂಗೆ ಪ್ರಾರ್ಥಿಸಿದ್ದೆ, ನಂದು ತಪ್ಪಿದೆ ಅವ್ರದ್ದು ತಪ್ಪಿದೆ, ನಾನೇ ಎಷ್ಟು ಸಲ ಅಂತ ಅವ್ರಿಗೆ ಫೋನ್ ಮಾಡ್ಲಿ, ಅವ್ರ ಕಡೆಯಿಂದನೂ ರೆಸ್ಪಾನ್ಸ್ ಸಿಗ್ಬೇಕು ಅಲ್ವಾ. ಹಾಗಂತೇಳಿ ಇರೋದ್ ಒಂದು ಮನುಷ್ಯನ ಜನ್ಮ, ಈಗ ಹಿಂಗೆ ಬಿಟ್ಕೊಂಡು ಹೋದ್ರೆ ಎಲ್ಲಿ ತನಕ ಬಾಬಾ ಅಂತ ಪ್ರಾರ್ಥಿಸಿದೆ. ಹಂಗ್ ಪ್ರಾರ್ಥಿಸಿ 1 ವರ್ಷ ಆಗಿದೆ. 1 ವರ್ಷ ತನಕ ಮಾತುಕತೆ ಇಲ್ಲ. ನನಗೂ ಇರುತ್ತೆ ಅಲ್ವಾ, ಮನುಷ್ಯರ ಅಂತಂದ್ರೆ ಒಂದ್ ಸ್ವಲ್ಪ ಕರುಣೆ ಇರುತ್ತೆ, ಪ್ರೀತಿ ಇರುತ್ತೆ, ಕ್ಷಮೆ ಗುಣ ಇರುತ್ತೆ. ಅವ್ರಿಗೂ ಇದೆ, ನನ್ನಲ್ಲೂ ಇದೆ. ಬಟ್ ಆಗಿನ ಮೂಮೆಂಟ್ ಆಗಿತ್ತು, ಬೇರೆ ಆಗೋದ್ ಪರಿಸ್ಥಿತಿ ಇತ್ತು. ಆ ಒಂದು ವರ್ಷದಲ್ಲಿ ವ್ಯಕ್ತಿ ಬೆಲೆ, ಹೇಗ್ ಮಾತಾಡಬೇಕು, ಹೇಗಿರ್ಬೇಕು, ಏನೇನಾಗುತ್ತೆ ಅನ್ನೋ ಸಿಕ್ಕಾಪಟ್ಟೆ ಜ್ಞಾನೋದಯ ಕೊಟ್ಟ ಬಾಬಾ. ಒಂದೊಂದು ಹೆಜ್ಜೆನಲ್ಲೂ ಒಂದೊಂದು ಪಾಠ ಕಲಿಸ್ಕೊಡ್ತಾನೆ. ಒಂದೊಂದು ಸಮಸ್ಯೆಯಲ್ಲಿ ಒಂದೊಂದು ಪರಿಹಾರ ಇರುತ್ತೆ. ಸೂಕ್ಷ್ಮವಾಗಿ ನಾವು ಕಂಡು ಹಿಡ್ಕೋಬೇಕು. ನನಗೆ ಒಂದು ಬಿಲೀವ್ ಏನ್ ಮಾಡ್ತೀನಿ ಅಂತಂದ್ರೆ, ಕ್ಷಮಿಸ್ಬೇಕು. ಕ್ಷಮಿಸಿದ್ರೆ ಎಲ್ಲಾನು ಒಳ್ಳೇದಾಗುತ್ತೆ. ತಪ್ಪೊಪ್ಪಿಗೆ ಮಾಡ್ಕೋಬೇಕು. ತಪ್ಪೊಪ್ಪಿಗೆನೂ ಮಾಡ್ಕೊಂಡೆ, ಸರಿ ಅವ್ರದೇ ಇರ್ಲಿ ನಂದೇ ಇರ್ಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ನಂದು ತಪ್ಪಿದ್ರು ಕ್ಷಮಿಸು ಅಂತೇಳಿ. ಹಂಗ ಅನ್ಕೊಂಡು ಮಾರನೇ ದಿನನೇ ಅವ್ರು ಬೆಳಿಗ್ಗೆ ಮೆಸೇಜ್ ಮಾಡಿ, ಹಿಂಗೆ ನನ್ನ ಪಾಪಗೆ ಹುಷಾರಿಲ್ಲ, ಏನಾದ್ರು ಒಂದು ಸೊಲ್ಯೂಷನ್ ಹೇಳು ಅಂತಂದ್ರು. ಮೆಸೇಜ್ ಮಾಡಿದ್ರು, ಅದು ರಿಪ್ಲೈ ಮಾಡಿದೆ. ಅವ್ರು ಕಾಲ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಬಾಬಾ ಅಂತೇಳಿ ಇಷ್ಟೇ ಅನ್ಕೊಂಡು ಹೋದೆ ನಾನು. ಮತ್ತೆ ಹೊರಗಿನ ಕೆಲ್ಸಕ್ಕೆ ಹೋದ್ರೆ ಫೋನ್ ಬಂದಿತ್ತು ಆಲ್ರೆಡಿ ಅವ್ರದ್ದು. ಹಿಂಗೆ ಅಂದ್ರೆ ಏನ್ ಮಾತಾಡ್ಬೇಕನ್ನೋದೇ ಗೊತ್ತಿಲ್ಲ. ಬಾಬಂಗ್ ಪ್ರಾರ್ಥನೆ ಮಾಡಿದ್ದೆ, ಇಲ್ಲ ಅವ್ರದ್ದು ಇದು ಆಯ್ತು. 1 ವರ್ಷ ಮಾತೇ ಇರ್ಲಿಲ್ಲ, ಕತೆ ಇರ್ಲಿಲ್ಲ ಅಂತದ್ದು. ಬಾಬಂಗೆ ನಾನು 1 ವರ್ಷದಲ್ಲಿ ಬಾಬಂಗ್ ನೀವು ಬೇಡ್ಕೊಂಡಿಲ್ವಾ ಅಂತ ಕೇಳಬಹುದು. ಆ ಟೈಮಲ್ಲಿ ನಾನು ಲಿಟ್ರಲಿ ಜಾಸ್ತಿ ಕೇಳ್ಕೊಂಡಿದ್ದು ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ನಾವು ಅವ್ರನ್ನ ಕ್ಷಮಿಸ್ಬೇಕು, ಅವ್ರು ನನ್ನನ್ನ ಕ್ಷಮಿಸ್ಬೇಕು ಅನ್ನೋ ಭಾವನೆ ಇರ್ಲಿಲ್ಲ ಏನೋ, ಅಥವಾ ಏನು ಗೊತ್ತಿಲ್ಲ. ಜಾಸ್ತಿ ಕೇಳ್ಕೊಂಡಿರಲಿಲ್ಲ. ಆದ್ರೆ ಅವತ್ತು ಯಾಕೋ ಮನ್ಸಿಗೆ ಬಹಳ ಅನ್ನಿಸ್ತು. ಕೇಳಿಕೊಂಡು ಒಂದ್ಸಲಿ ಬಾಬಂಗ್ ಮನ್ಸಿಂದ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಮನ್ಸಿಂದ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಸರಿತು, ಇವಾಗ ಚೆನ್ನಾಗಿದ್ದೀವಿ, ಇವಾಗ ಮೊದ್ಲಿನಂತೆ ಏನಕ್ಕೆ ನಾವು, ಅವಳಿಗೂ ಅನ್ಸಿದೆ ಏನಂತೇಳಿ, ಯಾವಾಗ ಎಷ್ಟು ಚೆನ್ನಾಗಿದ್ವಿ, ಏನೋ ಒಂದು ಕಾರಣಕ್ಕೋಸ್ಕರ ಮಾತು ಬಿಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅವಳು ಅವ್ರ ತಾಯಿ ಜೊತೆ ಡಿಸ್ಕಸ್ ಮಾಡಿದ್ದಾಳೆ. ಅಂದ್ರೆ ಬಾಬಾ ಅವಳು ಅವಳು ಸಾಯಿ ಭಕ್ತೇನೆ, ನಾನು ಸಾಯಿ ಭಕ್ತೇನೆ. ಏನಾದ್ರೂ ನಮ್ಮ ಕರ್ಮಗಳನ್ನ ಅನುಭವಿಸ್ಬೇಕು. ಆ ಕರ್ಮಗಳ ಮಧ್ಯೆ ನಮ್ಗೆ ಜೀವನ ಪಾಠನ ಕಲಿಸ್ಕೊಡ್ತಾನೆ ಬಾಬಾ. ಅದನ್ನ ಅರ್ಥ ಮಾಡ್ಕೊಂಡು ಬಾಬಾಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಅದ್ಬಿಟ್ಟು ನಿನ್ ಕಡೆ ಬಂದ್ವಿ, ಈಗ ಶಿರಡಿಗೆ ಹೋಗಿ ಬಂದ್ವಿ, ನಾವು ಬಂದಾಗಲೆಲ್ಲ ಜಗಳ ಆಗಿದ್ದು, ನೀನ್ ಶಿರಡಿ ಕರೆಸ್ಕೊಂಡು ನಿನ್ ಜಗಳ ತಂದಿಟ್ಬಿಟ್ಟೆ, ನೀನ್ ಅವ್ರನ್ನ ಕಿತ್ಕೊಂಡ್ಬಿಟ್ಟೆ ಅಂತೇಳಿ ನಾನು ನಿಂದಿಸೋದಕ್ಕಿಂತ ಹೆಚ್ಚಾಗಿ ನೀನ್ ಏನಾದ್ರೂ ಒಂದ್ ಮಾಡಿದ್ಯಾ, ಅದೊಂದ್ ಕಾರಣ ಇರುತ್ತೆ, ನೀನೇ ಸರಿ ಮಾಡ್ಬೇಕು.
ನನ್ನ ತಪ್ಪನ ನನಗೆ ರಿಯಲೈಸ್ ಆಗಿ ಮಾಡು, ಅವ್ರಿಗೆ ರಿಯಲೈಸ್ ಆಗೋಂಗ್ ಮಾಡಿ ಅವ್ರನ್ನ ನನಗೆ ವಾಪಸ್ ಕೊಡು ಅಂತ ಇಷ್ಟೇ ಪ್ರಾರ್ಥಿಸಿದ್ದು. ಎಲ್ಲಾನು ತಗೊಂಡೋಗಿ ನಾವು ಬಾಬನ್ ಮೇಲೆ ಹಾಕ್ಬಿಡ್ತೀವಿ, ಏನಾದ್ರು ಕೆಟ್ಟದ್ದಾದ್ರೂ ಬಾಬನ್ ಮೇಲೆ ಹಾಕ್ಬಿಡ್ತೀವಿ. ಒಂದು ಮೂರ್ತಿ ಮನೆಗ್ ಬಂತು ಅಂದ್ರೆ ಸರಿ, ಅದರಿಂದ ಮನೇಲಿ ಬಂದಾಗ ಏನಾದ್ರು ಗಲಾಟೆಗಳು ಆಗ್ತಿದ್ರೆ ಜಗಳಗಳು ಆಗ್ತಿದ್ರೆ ಆ ಮೂರ್ತಿ ಮೇಲೆ ಹೊಡ್ಸೋದು, ಮೂರ್ತಿ ಬಿದ್ದು ಹೊಡೆದೋಯ್ತು ಅಂದ್ರೂ ಒಂದು ನೆಗೆಟಿವ್. ಯಾವ ವಿಷಯಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡೋ ನೆಸೆಸರಿನೇ ಇಲ್ಲ ಬಾಬನ ವಿಷಯದಲ್ಲಿ. ಬಾಬಾ ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ತಾರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ. ಬಾಬಾ ಒಂದ್ ಮಾತು ಹೇಳ್ತಾರೆ, ತಂದೆ ತಾಯಿ, ಸಾಯಿ ಬಾಬಾ ಅಂದ್ರೆ ತಂದೆ ತಾಯಿ. ತಂದೆ ತಾಯಿ ಏನ್ ಮಾಡ್ತಾರೆ, ನಾವು ತಪ್ಪು ಮಾಡಿದಾಗ ತಿದ್ದಿ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ಬೈದು ಹೇಳ್ತಾರೆ, ಹೊಡೆದು ಹೇಳ್ತಾರೆ, ಎಲ್ಲಾ ರೀತಿಯಿಂದನೂ ಇದನ್ ಮಾಡ್ತಾರೆ. ಹಾಗೇನೆ ಬಾಬಾ ತಂದೆ ತಾಯಿ ಆದ್ಮೇಲೆ ನಮ್ಮ ಜೀವನ ನಡೆಸ್ಕೊಂಡು ಹೋಗೋರೆ ಬಾಬಾ. ಅವ್ರು ನಮ್ಮ ಮಾನವನ ಜನ್ಮನ ಸಾರ್ಥಕ ಮಾಡ್ಕೊಡೋದು ಬಾಬಾ. ಹಾಗಾಗಿ ನನ್ಗೆ ಎಲ್ಲಾನು ಬಾಬಾನೇ ಆಗಿದ್ದಾರೆ, ಹೆಜ್ಜೆ ಹೆಜ್ಜೆನಲ್ಲೂ ನಮ್ ಜೊತೆಗಿದ್ದಾರೆ. ಯೂಟ್ಯೂಬ್ ಇಂದ ವಿಷಯಕ್ಕೆ ಬರೋದಾದ್ರೆ ಎಲ್ಲಾ ಐಡಿಯಾನು ಕೊಡ್ತಿರೋದು. ಒಂಥರ ಇಂಟ್ಯೂಷನ್ ಅಂತಿರೋ ಏನಂತಿರೋ ಗೊತ್ತಿಲ್ಲ. ಮಾನಿಟೈಸೇಷನ್ ಏನ್ ಮಾಡ್ಬೇಕು, ನನ್ನ ಮಾತು ಸ್ಪಷ್ಟವಾಗಿ ಇರ್ಬೇಕಿತ್ತು ಮೇನ್ ಇದ್ರೊಳಗೆ. ಆಮೇಲೆ ಜನರಿಗೆ ರೀಚ್ ಆಗ್ಬೇಕು ನನ್ನ ಮಾತುಗಳಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಎಲ್ಲಾ ರೀತಿಯಿಂದನೂ ಕೇಳ್ತಿದ್ದೆ ನಾನು ಬಾಬನ್ಗೆ. ವಿಷ್ಣು ಸಹಸ್ರನಾಮ ಇದಕ್ಕೆ ಪರಿಹಾರ ಅಂತೇಳಿ ಆ ಪ್ರಶ್ನೆ ಉತ್ತರ ಏನಿರುತ್ತಲ್ಲ ಸಾಯಿಬಾಬನ್ ಇದ್ರೊಳಗೆ ಸಿಕ್ತು. ವಿಷ್ಣು ಸಹಸ್ರನಾಮ ಓದು ಅಂತ ಬಂತು. ಓದಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಅಂತೀರೋ ಅದ್ರೊಳಗೆ ಅದ್ರ ಮಹತ್ವ ಗೊತ್ತಿತ್ತು. ಇಷ್ಟು ಡೀಪ್ ಆಗಿ ಗೊತ್ತಾಗಿದ್ದು ಯಾವಾಗ ಅಂದ್ರೆ ನನ್ನ ಚಾನಲ್ ಅಲ್ಲಿ ವಿಷ್ಣು ಸಹಸ್ರನಾಮದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅವಾಗ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ನನಗೆ ರಿಯಲೈಸ್ ಆಯ್ತು, ಬಾಬಾ ಏನಕ್ಕೆ ವಿಷ್ಣು ಸಹಸ್ರನಾಮ ಓದು ಯೂಟ್ಯೂಬ್ ಸಲುವಾಗಿ ಅಂತ ಹೇಳಿದ್ರು ಅಂತೇಳಿ. ನನಗೆ ಪ್ರಮೋಷನ್ ಬೇಕಿತ್ತು, ಅಂದ್ರೆ ಮಾನಿಟೈಸೇಷನ್ ಆಗ್ಬೇಕು ಅಂದ್ರೆ ಅದ್ರಲ್ಲಿ ಒಂದ್ ಲೈನ್ ಇದೆ. ನನಗೆ ಜನರು ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ಬೇಕು, ಅದಕ್ಕೂ ಒಂದ್ ಲೈನ್ ಇದೆ. ನನ್ನ ಮಾತು ಸ್ಪಷ್ಟವಾಗಿರ್ಬೇಕು, ಅದಕ್ಕೂ ಒಂದು ಲೈನ್ ಇದೆ. ಆಮೇಲೆ ನನ್ನಲ್ಲಿ ಒಳ್ಳೆಯ ವಿಚಾರಧಾರೆಗಳು, ಒಳ್ಳೆಯ ಮಾತು, ಒಳ್ಳೆಯ ಯೋಚನೆಗಳು. ಈಗ ಬಾಬಾ ಸಚ್ಚರಿತನಲ್ಲಿ ಹೇಳಿದ್ದಾರೆ, ನೀನು ಸಚ್ಚರಿತ ನೀನ್ ಬರೆಯಲ್ಲ, ನಾನ್ ಬರೆಸ್ತೀನಿ. ನೀನು ಯಾವಾಗ ನಾನು ಅನ್ನೋದನ್ನ ಬಿಟ್ಟು ನೀನು ಸಚ್ಚರಿತನ ಬರೀತಿಯಲ್ಲ, ಅವಾಗ ನಿನ್ಗೆ ಎಲ್ಲಾನು ನಿನ್ನ ನೆನಪಿಗೆ ಬರುತ್ತೆ, ಸ್ಮೃತಿಗೆ ಬರುತ್ತೆ, ನಾನೇ ಖುದ್ದು ಬರೆಸ್ತೀನಿ ಅಂತ ಹೇಳಿದ್ರಲ್ಲ, ಅದೇ ರೀತಿ ನನ್ನ ಜೀವನದಲ್ಲೂ ಆಗಿದ್ದು. ಯೂಟ್ಯೂಬ್ ಅನ್ನೋ ಒಂದು ವಿಷಯಕ್ಕೆ ಬಾಬಾ ವಿಷ್ಣು ಸಹಸ್ರನಾಮದ ಮೂಲಕ ನನಗೆ ನನ್ನ ತನನ ವಾಪಸ್ ಕೊಟ್ರು. ನನ್ಗೆ ಏನು ಈಗ ನನ್ಗೇನು ವಿತ್ತೀಯ ಬುದ್ಧಿನ ಉಪಯೋಗಿಸಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಲ್ಲ, ಅದು ನಾನಲ್ಲ, ಬಾಬಾ ನನಗೆ ಸೂಚಿಸ್ತಿರೋದು. ಅಲ್ಲಿ ನಾನು ಡೈಲಿ ಟ್ಯಾರೋಟ್ನ ಮಾಡಿದ್ರೆ ನನಗೆ ಫಾಲೋವರ್ಸ್ಗಳು ಜಾಸ್ತಿ ಬರ್ತಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ನನ್ಗೆ ಏನೋ ಒಂದು ಬರುತ್ತೆ ಅಂತಾನೆ ಇಟ್ಕೊಳ್ರಿ. ನಾನು ಜಾಸ್ತಿ ಟ್ಯಾರೋಟ್ನ ನಾನು ಲಿಟರಲಿ ಸ್ವಲ್ಪ ಕಮ್ಮಿನೇ ನಾನು ಮಾಡೋದು. ನಂದು ಇಂಟೆನ್ಷನ್ ಏನು, ಬಾಬನ ಭಕ್ತರಿಗೆ ಅವ್ರ ಸಮಸ್ಯೆಗಳಿಗೆ ಏನು ಉತ್ತರ ಕೊಡಬೇಕು ಅನ್ನೋದನ್ನ ನನ್ನ ಕೈಯಲ್ಲಿ ಆದ ಮಟ್ಟಿಗೆ ನಾನು ಸ್ಕ್ರಿಪ್ಟಿಂಗ್ ಮಾಡ್ತೀನಿ. ಅಲ್ಲಿ ಸ್ಕ್ರಿಪ್ಟಿಂಗ್ ನಲ್ಲೂ ಅಷ್ಟೇ ಆನ್ಸರ್ಸ್ ಗಳನ್ನ ಸ್ಪಷ್ಟವಾಗಿ ಕೊಡ್ಬೇಕು. ನಾನು ಹೇಗ್ ಕೊಡ್ತೀನಿ, ಬಾಬಾನೇ ಸೂಚಿಸ್ತಾರೆ ಎಷ್ಟು ಚೆನ್ನಾಗಿ ಅಂದ್ರೆ ನನಗೆ ನಂಬಕ್ ಆಗಲ್ಲ. ಇನ್ನು ನನ್ನ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ತಾನೆ ಕೆಲವೊಂದ್ಸಲಿ ಅಂದ್ರೆ ಅವ್ರ ಭಕ್ತರ ಜೊತೆ ನಾನು ಮಾತಾಡ್ತಿದ್ದಾಗ. ಈ ಲಿಟ್ರಲಿ ಬಾಬಾ ಇಲ್ಲ ಅಂತ ಯಾರು ಅಂತಾರೆ, ಯಾರು ಬಾಬಾ ಮಾತಾಡೋದಿಲ್ಲ ಅಂತ ಅಂತಾರಲ್ಲ, ನನ್ನ ಜೊತೆ ಬಾಬಾ ಮಾತಾಡ್ತಾರೆ. ಅವ್ರ ಭಕ್ತರ ಮೂಲಕ ಮಾತಾಡ್ತಾರೆ, ಅಥವಾ ಪ್ರಕೃತಿ ಮೂಲಕ ಮಾತಾಡ್ತಾರೆ. ನಾನು ಮೊಬೈಲ್ ಯೂಸ್ ಮಾಡ್ತಿರ್ತೀನಿ, ಅಲ್ಲಿ ಯಾವ್ದೋ ರೂಪದಲ್ಲಿ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರೆ. ಬಂದಾಗ ನಾನು ಏನು ಟ್ಯಾರೋಟ್ ನ ಸ್ಟಾರ್ಟ್ ಮಾಡಿದ್ನಲ್ಲ, ನಾನು ಅವಾಗ ದೀಪಗಳು ಬೇಕಿತ್ತು. ಇವ್ರು ನಿಮ್ಗೆ ಅನ್ನಿಸ್ಬೋದು, ಏನು ದೀಪಗಳಿಗೋಸ್ಕರ ಇವರು ಬಾಬನ್ ಯಾಕೆ ಪ್ರಾರ್ಥಿಸಿದ್ರು ಅಂತೇಳಿ. ನನ್ಗೆ ಬಾಬನ್ ಮೇಲೆ ತುಂಬಾ ಪ್ರೀತಿ. ಬಾಬನ್ ಕಡೆಯಿಂದ ಏನಾದ್ರು ಬಂದ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಸೂಚನೆ. ಯಾಕೆಂದ್ರೆ ನಾನು ಸಾಕಷ್ಟು ಏರಿಳಿತಗಳನ್ನ ನೋಡಿದಿನಲ್ಲ, ಅದ್ರ ಒಳಗಡೆ ಇದು ಒಂದು. ನನ್ಗೇನಾದ್ರೂ ಬಾಬನ್ ಕಡೆಯಿಂದನೇ ಪರ್ಟಿಕ್ಯುಲರ್ ಆಗಿ ಸೂಚನೆ ಬೇಕಿತ್ತು, ನಿನ್ ಜೀವನದಲ್ಲಿ ಬೆಳಕು ಬರುತ್ತೆ, ನಿನ್ಗೂ ಒಳ್ಳೇದಾಗುತ್ತೆ ಅಂತೇಳಿ. ಅದಕ್ಕೋಸ್ಕರ ನಾನು ಬಾಬನ್ ದೀಪ ನೀನೇ ಕೊಡ್ಬೇಕು, ಹೆಂಗ್ ಕೊಡ್ತೀನಿ ನನಗೆ ಗೊತ್ತಿಲ್ಲ ಅಂತಂದೆ. ನಾವು ಮನೆ ಕಟ್ಟಿಸ್ಬೇಕಾದ್ರೆ ಮನೆ ಕಟ್ಟಿದ್ದಾಗಿತ್ತು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಅಡ್ರೆಸ್ ಕೇಳಿದ್ರು, ನಾನು ಏನಕ್ಕೆ ಬಿಡಿ ಅಂತ ಹೇಳಿ ಸುಮ್ಮನಾಗಿದ್ದೆ. ಅವ್ರು ಒಂದ್ಸಲಿ ಸಚರಿತೆ ಕಳಿಸ್ತೀನಿ ಕೊಡಮ್ಮ ನಿನ್ನ ಅಡ್ರೆಸ್ ಅಂತಂದ್ರು. 5 ಜನಕ್ಕೆ ನಾನು ಕಳಿಸ್ತಿದ್ದೀನಿ, ಅದ್ರಲ್ಲಿ ನಿಮ್ಗೂ ಒಂದು ಕಳಿಸ್ತೀನಿ ಅಂದ್ರೆ ಸರಿ ಮೇಡಮ್ ಅಂತ ನಾನು ಅಡ್ರೆಸ್ ಕಳಿಸ್ದೆ. ಆ ಟೈಮ್ನಲ್ಲಿ ನಾನು ಬಾಬನ್ಗೆ ಏನಂತ ಪ್ರಾರ್ಥಿಸಿದ್ದೆ, ನನಗೆ ದೀಪಗಳು ಬೇಕು ಅಂತ ಪ್ರಾರ್ಥಿಸಿದ್ದೆ. ಆ ಮೇಡಮ್ ಸಚ್ಚರಿತೆ ಕಳಿಸ್ತೀನಿ ಅಂತ ಹೇಳಿ ನಂಬರ್ ಇಸ್ಕೊಂಡು ಶನಿವಾರ ಬಿಟ್ಟು ಹೋಗಿ ಪೋಸ್ಟ್ ಆಫೀಸಿಗೆ ಹೋಗಿ ಕೊರಿಯರ್ ಮಾಡಕ್ ಹೋಗಿದ್ದಾರೆ. ಅವತ್ತು ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ ಸೋಮವಾರ ಹೋಗಿ ಕೊರಿಯರ್ ಮಾಡಿದ್ದಾರೆ. ನನ್ಗೆ ಸ್ವಲ್ಪ ಸ್ಟ್ರೆಸ್ ಇತ್ತು, ಬೇರೆ ಸಮಸ್ಯೆಗಳಿದ್ವಲ್ಲ, ನಾನು ಬಾಬನ್ಗೆ ನನ್ನ ಗಂಡನ ಎದುರಿಗೆ ಹೇಳ್ತಿದ್ದೆ, ಬಾಬನ್ಗೆ ಪ್ರಾರ್ಥಿಸ್ತಿದ್ದೆ, ರೀ ನಮ್ಗೆ ಒಳ್ಳೇದಾದ್ರೆ ಚೆನ್ನಾಗಿರುತ್ತೆ ಅಲ್ವಾ, ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೋದು, ಬಾಬಾ ಇದು ನನಗೆ ಯೂಟ್ಯೂಬ್ ಎಲ್ಲ ಕೈ ಇರುತ್ತೆ ಅಂದ್ರೆ ನಮಗೂ ಒಳ್ಳೇದಾಗುತ್ತೆ ಅಲ್ವಾ ಅಂತ ನಾನು ಹೀಗೆ ಹೇಳ್ಕೊತಿದ್ದೆ. ಸ್ವಲ್ಪ ಹೆಲ್ತ್ ಇಶ್ಯೂಸು ಆಗಿತ್ತು ಅವತ್ತು, ಸ್ವಲ್ಪ ನಮ್ಗೆ ಹುಷಾರೂನು ಇರ್ಲಿಲ್ಲ, ಹೊಟ್ಟೆ ನೋವು ಯಾಕೋ ಸುಸ್ತೆಲ್ಲ ಬಾಳ ಆಗೋಗ್ಬಿಟ್ಟಿತ್ತು ನಮ್ಮ ಅಂತ ಹೇಳಿದ್ರೆ. ಅದಕ್ಕೆ ಅವ್ರು ನಮ್ಮನೆಯವ್ರು ಏನಂದ್ರು, ಇಲ್ಲ ಹೇಳಮ್ಮ ಒಳ್ಳೇದಾಗುತ್ತೆ, ಬಾಬುನ ನಂಬಿದೆಯಲ್ಲ, ಬಾಬಾ ಕೈ ಹಿಡಿತಾನೆ, ಚಿಂತೆ ಮಾಡೋದಕ್ಕೆ ಹೋಗ್ಬೇಡ ಅಂತ ಅಂದಿದ್ರು. ಅದು ಬುಧವಾರ ಅಮಾವಾಸ್ಯೆ ಇತ್ತು ಅವತ್ತು. ಮಾರನೇ ದಿನ ನನ್ಗೆ ಗುರುವಾರ ಇತ್ತು. ಅವತ್ತಿನ ಬೆಳಿಗ್ಗೆ ಎದ್ದೆ, ನಮ್ಮ ಮನೆಯವ್ರಿಗೆ ಅದೇ ಅಂದೆ, ರೀ ಒಳ್ಳೇದಾದ್ರೆ ಸಾಕು ಅಂತೇಳಿ ಎದ್ದೆ. ಹೆಜ್ಜಿ ನಾರ್ಮಲ್ ಕೆಲ್ಸಕ್ಕೆ ತೊಡಗಿದ್ದೆ.
ಅವತ್ತೂ ದೀಪಕ್ ಪ್ರಾರ್ಥಿಸಿದ್ದೆ ನಾನು ಬಾಬಂಗೆ. ಯಾಕಂದ್ರೆ ನಾನು ಟ್ಯಾರೋಟ್ ಮಾಡಿದಾಗ್ಲೆಲ್ಲ ನನ್ಗೆ ಬಾಬಾ ನನ್ಗೊಂದು ದೀಪ ಬೇಕು ಅಂತ ನಾನು ಪ್ರಾರ್ಥಿಸಿದ್ದೆ. ಆಯ್ತು, ಗುರುವಾರ ಮಧ್ಯಾಹ್ನ ನನಗೆ ಆ ಮೇಡಮ್ ಏನ್ ಕೊರಿಯರ್ ಕಳ್ಸಿದ್ರಲ್ಲ ಅದು ಬಂತು. ನಾನು ಅನ್ಕೊಂಡಿದ್ದೆ ಸಚ್ಚರಿತೆ ಮತ್ತೆ ಉದಿನ ಕಳ್ಸಿರ್ತಾರೆ ಅನ್ನೋದು ಅಂತೇಳಿ ಅನ್ಕೊಂಡಿದ್ದೆ. ತಗೊಂಡ್ ನೋಡಿದ್ರೆ ಅದ್ರೊಳಗೆ 2 ದೀಪಗಳಿದ್ವು. ಲಿಟ್ರಲಿ ನೀವು ನಂಬಲ್ಲ, ನಾನು ಅವ್ರಿಗೆ ದೀಪ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನಾನು ಏನು ಹೇಳಿಲ್ಲ. ಅವ್ರು ನನಗೆ ಮನೆ ಓಪನಿಂಗ್ ಆಗಿದೆ ಅಂತ ಹೇಳಿ ಅವ್ರು ಏನಾದ್ರು ಗಿಫ್ಟ್ ಕಳಿಸ್ತಾರೆ ಅನ್ನೋದು ಒಂದು ಇಂಟ್ಯೂಷನ್ ಹೇಳಿತ್ತು, ಕಳಿಸ್ತಾರೆ ಇವರು ಅಂತೇಳಿ. ನಾನು ಬೇಡ ಬಿಡು ಅವೆಲ್ಲ ಸರಿ ಬರೋದಿಲ್ಲ, ಹಂಗೆಲ್ಲ ಬೇಡ, ತಪ್ಪಾಗುತ್ತೆ, ಏನೇ ಇದ್ರು ಸರಿ ಬೇಡ ಅಂತೇಳಿ ನಾನು ಅವ್ರಿಗೆ ಏನು ಹೇಳಿದ್ದೆ, ನನ್ನ ಅಡ್ರೆಸ್ ನ ಕೊಟ್ಟಿರ್ಲಿಲ್ಲ. ಸಚ್ಚರಿತೆ ಮೂಲಕ ಅವರು ನನಗೆ ಮನೆಗೆ ಒಳ್ಳೇದಾಗ್ಲಿ ಅಂತೇಳಿ ಯಾವ ದೀಪ ಕೊಟ್ಟಿದ್ರು, ಆಮೇದು ಇರುತ್ತಲ್ಲ ಅದು ಏನೋ ವಾಸ್ತು ದೀಪ ಅಂತ, ಅವನ್ನ ಕೊರಿಯರ್ ಮಾಡಿದ್ರು. ನೀವು ನಂಬಲ್ಲ, ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಆ ಮೇಡಮ್ ಕಡೆ ನಾನು ಹೇಳ್ಕೊಂಡಿರ್ಲಿಲ್ಲ ನನಗೆ ದೀಪಗಳು ಬೇಕಂತ. ಆದ್ರೆ ಬಾಬಾ ಅವ್ರ ಮೂಲಕ ನನಗೆ ದೀಪನ ಕಳಿಸ್ದ. ಅದು ಅಲ್ಲದೆ ನನಗೆ ಹುಷಾರಿರ್ಲಿಲ್ಲ ಅವತ್ತಿನ ದಿನ. ಉದಿನೂ ಅವತ್ತೇ ಬಂತು. ಸಚ್ಚರಿತೆ ಇದ್ದಿದ್ದು ನನ್ನ ಕಡೆ ಹಳೇದು ಸಚ್ಚರಿತೆ ಇತ್ತು, ಬಹಳ ವರ್ಷದ ಹಿಂದಿದ್ದು. 9ನೇ ಕ್ಲಾಸ್ ನೀವೇ ಲೆಕ್ಕ ಹಾಕಿ, ಒಂದು 10, 20, 15 ವರ್ಷದ ಹಿಂದಿಂದ. ಅದು ಚಿಕ್ಕ ಚಿಕ್ಕ ಅಕ್ಷರ, 1-2 ಅಕ್ಷರಗಳೆಲ್ಲ ಹೋಗ್ಬಿಟ್ಟಿದ್ವು. ಈ ಸಚ್ಚರಿತೆ ಬಂತು, ತುಂಬಾನೇ ಖುಷಿ ಆಯ್ತು ನನ್ಗೆ. ಆಮೇಲೆ ಹುಷಾರಿರ್ಲಿಲ್ವಲ್ಲ ರಾತ್ರಿ ಏಕ್ದಮ್ ಜ್ವರ ಜಾಸ್ತಿ ಆಯ್ತು. ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾಗ ಅದು ಸಚ್ಚರಿತೆ ಒಮ್ಮೆ ತೆಗೆದು ನೋಡಿದೆ. ನೋಡಿದ್ರೆ ಅದ್ರಲ್ಲಿ ಉದಿ ಇತ್ತು, ಅದು ನೀರಲ್ಲಿ ಹಾಕೊಂಡ್ ಕುಡಿದೆ. ನನಗಂತೂ ಗೂಸ್ ಬಂತು. ಯಾಕೆ ಅಂತಂದ್ರೆ ನನ್ಗೆ ಹುಷಾರಿಲ್ಲದನ್ನ ಅರ್ಥ ಮಾಡ್ಕೊಂಡೆ. ಬಾಬಾ ಅವತ್ತು ಶನಿವಾರ ಕೊರಿಯರ್ನ ತಡೆದಿ ಸೋಮವಾರನೇ ಅದು ಕೊರಿಯರ್ ಆಗೋ ಹಾಗೆ ಮಾಡಿ ನನ್ ಟೈಮಿಗೆ ಕರೆಕ್ಟ್ ಆಗಿ ಬಾಬಾ ಕಳಿಸ್ಕೊಟ್ರು. ಬಾಬಾನ್ ಪ್ರೊಸೀಜರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಮುಂದಿಂದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಅದಕ್ಕೆ ಅಡ್ವಾನ್ಸ್ ಆಗಿ ಸೊಲ್ಯೂಷನ್ ಕಳಿಸ್ಬಿಟ್ರಲ್ಲ, ನನ್ಗದು ಮನ್ಸಿಗೆ ಬಹಳ ಖುಷಿ ಕೊಡ್ತು. ಇನ್ನೊಂದೇನಂದ್ರೆ, ನಾನು ಅಮಾವಾಸ್ಯೆ ಆಗಿ ಮಾರನೇ ದಿನ ಚಂದ್ರ ಉದಯ ಆಗ್ತಾನೆ. ಅದೇ ರೀತಿ ನನಗೆ ದೀಪ ಅಮಾವಾಸ್ಯೆ ಆಗಿ ಮಾರನೇ ದಿನ, ಅದು ಗುರುವಾರ, ನನಗೆ ಗುರುಗಳ ಆಶೀರ್ವಾದದ ಜೊತೆಗೆ ಏನು ಚಂದ್ರ ಉದಯ ಆಗೋ ಒಂದು ದಿನ ಟೈಮ್ನಲ್ಲಿ ನನಗೆ ದೀಪಗಳನ್ನ ಕಳಿಸಿದ್ರು. ನಾನೇನ್ ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಇಂದಿನಿಂದ ನನ್ನ ಜೀವನ ಬೆಳಗುತ್ತೆ. ಚಂದ್ರ ಹೇಗೆ ಬೆಳತಾನೋ ಹಾಗೆ ನನ್ನ ಜೀವನಕ್ಕೆ ಬೆಳಕು ದೀಪದ ಮೂಲಕ ಕಳಿಸಿದ್ಯಾ ನೀನು, ನಾನು ನಿನ್ನನ್ನ ನಂಬ್ತೀನಿ ಸಂಪೂರ್ಣವಾಗಿ. ನಾನೇನಾದ್ರೂ ಗೊತ್ತಿಲ್ಲ ಇದನ್ನ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸು ಬಾಬಾ ಅಂತೇಳಿ ಪ್ರಾರ್ಥಿಸಿ ಆ ದೀಪಗಳನ್ನ ಇಟ್ಕೊಂಡೆ. ನೀವು ಮನಸ್ಸಿಂದ ಪ್ರಾರ್ಥಿಸ್ರಿ, ಬಾಬಾ ಎಲ್ಲಾನು ಕೊಡ್ತಾನೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಯಾವತ್ತಿಗೂ ಅವ್ರು ಏನಕ್ಕೂ ಇಲ್ಲ ಅನ್ನಲ್ಲ, ಆದ್ರೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಕಾಯಿಸ್ತಾರೆ. ತಾಳ್ಮೆಯಿಂದ ಸಹಿಸ್ಕೋಬೇಕು, ನಂಬಿಕೆನ ಕಳ್ಕೋಬೇಕು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಅನುಭವನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ನನಗೂ ಈ ಅವಕಾಶನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಓಕೆ.